ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮೆಂತಿ ದಾಲ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೆಂತಿ ದಾಲ್ ಅಂದರೆ ಮೆಂತ್ಯ ಸೊಪ್ಪಿನ ದಾಲು. ಈಗ ನಾನಿಲ್ಲಿ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡು ತೊಳೆದು ನಾನಿಲ್ಲಿ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ ನೀರಲ್ಲಿ. ಸೊ ನೋಡಿ, ಇದು ಒಂದು 3-4 ವಿಜಿಲ್ ಕೂಗಿಸ್ಕೊಂಡು ಫುಲ್ಲು ನುಣ್ಣಗೆ ಇದನ್ನು ಬೇಯಿಸ್ಕೊಳ್ಬೇಕು. ಸೊ ನೋಡಿ, ಇದು ಫುಲ್ ನುಣ್ಣಗೆ ಬೆಂದಾಗಿದೆ. ಇವಾಗ ಈ ಕಡೆ ನಾನು ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲಿಗೆ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ ಕರಿಬೇವು, ಒಂದು ಕಡ್ಡಿ ಕರಿಬೇವು ನಾನಿಲ್ಲಿ ಸೇರಿಸ್ಕೊತೀನಿ. ಹಾಗೆಯೇ ಒಂದೆರಡು ಒಣಮೆಣ್ಸಿಕಾಯಿನ ಹಾಗೆಯೇ ಹಾಕ್ಕೊಳ್ತೀನಿ. ಇದೆಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಸಿಡಿತಿದ್ದ ಹಾಗೆಯೇ ಒಂದು 3-4 ಹಸಿಮೆಣ್ಸಿಕಾಯಿನ ಉದ್ದುದ್ದವಾಗಿ ಸೀಳ್ಕೊಂಡು, ಹಾಗೆ ಒಂದು 5-6 ಎಸಳು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಗೆಯಷ್ಟು ಹಿಂಗನ್ನು ಹಾಕ್ಕೊಂಡು ಎಲ್ಲನೂ ಒಂದು 30 ಸೆಕೆಂಡ್ಸ್ ಹಾಗೆ ಫ್ರೈ ಮಾಡಬೇಕಾಗುತ್ತೆ ಎಣ್ಣೆಯಲ್ಲಿ. ಅದು ಚೆನ್ನಾಗಿ ಎಣ್ಣೆ ಕಾದಿರುತ್ತಲ್ಲ, ಅದು ಫ್ರೈ ಆಗುತ್ತೆ. ಅದು ಫ್ರೈ ಆಗ್ತಿದ್ದಂಗೆ ಒಂದು ಅರ್ಧ ಹಿಡಿಯಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ತೊಳೆದು ಬಿಡಿಸಿಟ್ಕೊಂಡಂಥ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಸೇರಿಸ್ಕೊಂಡು ಅದನ್ನು ಸಹ ಎಣ್ಣೆಲೆನೆ ಹಾಗೆ ಫ್ರೈ ಮಾಡ್ಕೋಬೇಕು. ಇದು ಒಂದು ನೀಟಾಗಿ ಚೆನ್ನಾಗಿ ಕಹಿ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು. ನೋಡಿ, ಇವಾಗ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಚಿಕ್ಕ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಬೇಳೆ ಬೇಯೋ ಟೈಮಲ್ಲಿ ಬೇಕಾದರೂ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ಇಲ್ಲಾಂದರೆ ಈ ಥರನ ಹಾಕ್ಕೊಂಡು ಚೆನ್ನಾಗಿ ಟೊಮೆಟೊ ಎಲ್ಲ ಮ್ಯಾಶ್ ಆಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಬೋದು. ನಾನೀಗ ಇಳಿದು ಬೇಯೋಕ್ಕೆ ಬಿಡ್ತೀನಿ ಒಂದು 2 ನಿಮಿಷ. ಇವಾಗ ಮುಚ್ಚಿ ಒಂದು 2 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಸೊ ಬೇಗ ಬೇಯ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ. ಸೊ ನೋಡಿ, ಇವಾಗ ಇಲ್ಲಿ ಟೊಮೆಟೊ ಎಲ್ಲ ಮೆತ್ತಗೆ ಮ್ಯಾಶ್ ಆಗೋಷ್ಟು ಬೆಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಖಾರದ ಪುಡಿನ ಸೇರಿಸ್ಕೊತೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೀವು ನೋಡಿ ಸೇರಿಸ್ಕೊಳ್ಳಿ ಖಾರಕ್ಕೆ. ಯಾಕೆಂದರೆ ಹಸಿಮೆಣ್ಸಿಕಾಯಿನೂ ಹಾಕಿರ್ತೀವಲ್ವ, ಹಾಗೆ ಒಣಮೆಣ್ಸಿಕಾಯಿನೂ ಹಾಕಿರ್ತೀವಲ್ಲ. ಸೊ ಖಾರಕ್ಕೆ ನೋಡಿಕೊಂಡು ಸ್ವಲ್ಪ ಸೇರಿಸ್ಕೊಳ್ಳಿ. ಸೊ ಹಾಕಿ ಇದನ್ನೊಂದು 30 ಸೆಕೆಂಡ್ಸು ಹೇಗೆ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಬೇಯಿಸಿ ಇಟ್ಕೊಂಡಂಥ ಮಸ್ದು ಇಟ್ಟಿರೋಂಥ ಬೇಳೆನೂ ಸಹ ಇದಕ್ಕೆ ಸೇರಿಸ್ಕೋಬೇಕು. ಹಾಕಿ ಇವಾಗ ನೀಟಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಬಿಸಿಯಾದಂಥ ಮೇಥಿ ದಾಲ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಹೆಲ್ದಿಗೂ ಒಳ್ಳೆಯದು. ಮೆಂತ್ಯ ಸೊಪ್ಪು ಹೆಲ್ತ್ಗೆ ತಂಪು, ದೇಹಕ್ಕೆ ತಂಪಲ್ವ, ಅದು ತುಂಬಾ ಒಳ್ಳೆಯದು ಹೆಲ್ತ್ಗೆ. ಮನೇಲಿ ಮೆಂತ್ಯ ಸೊಪ್ಪು ಎಲ್ಲ ತಿನ್ನಲ್ಲ ಅನ್ನೋದಾದರೆ ಈ ಥರ ಮಾಡಿಕೊಡಿ, ತುಂಬಾ ಒಳ್ಳೆಯದು. ಹಾಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇನ್ನೂ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.